ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸಿ ಎಸ್ಐಟಿ ಮೂಲಕ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಮಕ್ಕಳ ಮನೆ ಮೇಲೆ ದಾಳಿ ಮಾಡಿ ಅವರ ರಾಜಕೀಯ ಭವಿಷ್ಯವನ್ನ ಮುಗಿಸಲು ಷಡ್ಯಂತ್ರ ಹೂಡಲಾಗ್ತಾ ಇದೆ ಎಂದು ಚಿತ್ತಾಪುರ ಕರ್ದಾಳು ಬ್ರಹ್ಮಶ್ರೀ ನಾರಾಯಣ ಗುರುಪೀಠದ ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದ್ದಾರೆ. ಆಳಂದ ಮತಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ರಾಜಕೀಯವಾಗಿ ಮುಗಿದು ಹೋಗುವಂತೆ ಕುತಂತ್ರ ನಡೆಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಕಲಬುರಗಿ. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಎಚ್ಚರಿಕೆ ನೀಡುತ್ತಾ ಇದ್ದೀನಿ. ಲೋಗ ಎಸ್ಐಟಿ ಅವ್ರಿಗೆ ಹೇಳುತ್ತಾ ಇದ್ದೀನಿ, ಯಾರದೋ ಮಾತನ್ನ ಕೇಳಿ ನಿಮ್ಮ ರಾಜಕೀಯ ತವಲನ್ನ ತೀರ್ಸಕ್ಕೋಸ್ಕರ ಇವರ ಮೇಲೆ ಈ ರೀತಿಯಲ್ಲಿ ಸಮುದಾಯದ ಮುಖಂಡರ ಮೇಲೆ ಮಾಡಿದ್ರೆ ಸಮುದಾಯ ಬೀದಿಯಲ್ಲಿಳಿದು ಹೋರಾಟ ಮಾಡುತ್ತಾನೆ. ಅಷ್ಟೇ ಅಲ್ಲ, ಇದು ಬಗ್ಗೆ ಕೂಡಲೇ ಇವತ್ತು ಸಾಯಂಕಾಲದಲ್ಲಿ ಸಭೆ ಸೇರುತ್ತದೆ. ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂಡ ನಾವು ಶಕ್ತಿಪೀಠದ ನೇತೃತ್ವದಲ್ಲಿ ಇವತ್ತು ಶಕ್ತಿಪೀಠದ ಕಾರ್ಯದರ್ಶಿಗಳ ಸದಸ್ಯರುಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡುತ್ತೇವೆ. ಮತ್ತು ಈಡಿಗರನ್ನ ಮುಟ್ಟಿದರೆ, ಗುತ್ತೇದಾರಗಳನ್ನು ಮುಟ್ಟಿದರೆ ಏನಾಗುತ್ತೆ ಅಂತಕ್ಕಂಥದ್ದು ನಾವು ತೋರಿಸ್ತೇವೆ. ಯಾಕೆಂದ್ರೆ ಈಡಿಗರು ರಾಜಕಾರಣ ಮಾಡಿರೋದು ಯಾವ ಭ್ರಷ್ಟಾಚಾರ ಮತ್ತೊಂದು ಮಾಡಿ ಅಲ್ಲ. ಇವತ್ತು ಈ ಒಂದು ಪ್ರಕರಣ ಚೋರಿನ